ಅರೆ ಇಷ್ಟೊಂದು ಫಲಗಳು ನಮ್ಮ ಶಿಬಿರದ ಮುಂದೆ ಯಾರು ಇಟ್ಟು ಹೋಗಿದ್ದಾರೆ? ಪ್ರಣಾಮ ಮಹಾರಾಜ. ಪ್ರಣಾಮ ಮಂತ್ರಿವರ್ಯ. ಮಹಾರಾಜ, ನಿಮ್ಮ ಬಾಣದಿಂದ ಪೆಟ್ಟಾದ ನಂತರವೂ ಆ ನರಭಕ್ಷಕ ಹುಲಿ ಶಿಬಿರದ ಕಡೆ ಬಂದಿದೆ. ಇಲ್ಲಿಗೆ ಬಂದು ಆಚಾರ್ಯ ತಥಾಚಾರ್ಯರ ಶಿಬಿರದ ಪರಿಕಾರ್ಯ ಮಾಡಿ ತದನಂತರ ಹುಲಿ ಮನುಷ್ಯನ ರೂಪ ಧಾರಣೆ ಮಾಡಿ ಕಾಡಿನ ಕಡೆ ಹೋಗಿದೆ. ಮತ್ತೊಂದು ವಿಸ್ಮಯಕಾರಿ ಘಟನೆ ಮಹಾಮಂತ್ರಿಗಳೇ. ಈ ಪಾದದ ಹೆಜ್ಜೆಯ ಗುರುತುಗಳನ್ನು ನೋಡ್ತಿದ್ರೆ ಪ್ರತೀತಿಯೇ ಆಗುವುದಿಲ್ಲ ಆತಂಕವಾಗಿತ್ತು ಎಂದು. ಒಂದ್ ವೇಳೆ ಅದು ಆತಂಕವಾಗಿದ್ರೆ ಅದರ ಒಂದು ಕಾಲಿನ ಚಿಹ್ನೆ ಲಘುವಾಗಿರುತ್ತಿತ್ತು. ಮತ್ತೆ ನೋಡಿ, ಈ ಎಲ್ಲಾ ಹೆಜ್ಜೆಯ ಚಿಹ್ನೆಗಳು ಒಂದೇ ರೀತಿ ಇವೆ. ಪೂರ್ತಿ ಪರಿಕ್ರಮವಾಗಿದೆ. ಪಂಡಿತ ರಾಮಕೃಷ್ಣ, ಸಮಸ್ಯೆ ಗಂಭೀರವಾಗಿದೆ. ಒಂದ್ ವೇಳೆ ಇಂದು ಮಹಾರಾಜರಿಗೆ ಜಯವಾಗಲಿ. ಬಂದಿಲ್ಲ ಕಣ್ಣ. ಮಹಾರಾಜ, ಒಂದು ದುಃಖದ ಸಮಾಚಾರ. ಹುಲಿ ವನದ ಸಮೀಪ ಗ್ರಾಮದೊಬ್ಬ ವ್ಯಕ್ತಿಯನ್ನು ಎತ್ಕೊಂಡು ಹೋಗಿದೆ ಮಹಾರಾಜ. ನರಭಕ್ಷಕ ಹುಲಿಯ ಕಾಟ ಹೆಚ್ಚಾಗ್ತಾ ಇದೆ ಮಹಾರಾಜ. ನೀವಿಲ್ಲಿಗೆ ಬಂದಾಗ ನಮಗೆ ಧೈರ್ಯ ಬಂದಿತ್ತು, ಆದರೆ ಕಣ್ಣ, ನಾವು ಸಮಸ್ಯೆಯ ಗಂಭೀರತೆಯನ್ನು ತಿಳಿದಿದ್ದೇವೆ. ಅದರ ಪರಿಹಾರಕ್ಕೆಂದು ನಾವು ವನದಲ್ಲಿ ಉಪಸ್ಥಿತರಿದ್ದೇವೆ. ಮಹಾರಾಜ, ಹುಲಿಯ ವಧೆಯ ಹೊರತಾಗಿ ಒಂದು ವಿಕಲ್ಪವಿದೆ ನನ್ನ ಬಳಿ. ಇದರಿಂದ ಸಮಸ್ಯೆಗೆ ಪರಿಹಾರ ನಿವಾರಣೆಯಾಗುತ್ತದೆ. ಹುಲಿಯನ್ನು ವಧೆ ಮಾಡದೆ ಈ ಆತಂಕ ಹೇಗೆ ಕಡಿಮೆ ಆಗುತ್ತದೆ? ಮಹಾರಾಜ, ಅದೇನೆಂದರೆ ವನದ ಸುತ್ತಲಿರುವ ನಗರಗಳನ್ನು ಎಲ್ಲಿಯಾದರೂ ದೂರ ಸ್ಥಾಪಿಸಲು ಆದೇಶ ನೀಡಿರಿ. ಇದರಿಂದ ಹುಲಿಗೆ ಬೇಟೆಯಾಡುವುದಕ್ಕೆ ದೊಡ್ಡ ಜಾಗ ಸಿಗುತ್ತದೆ. ಅರ್ಥಾತ್ ಅದು ಮನುಷ್ಯನ ಭಕ್ಷಣೆ ಮಾಡದೆ ತನ್ನ ಸಾಮಾನ್ಯ ಆಹಾರ ವನ್ಯಪ್ರಾಣಿಯಿಂದಲೇ ಪ್ರಾಪ್ತಿ ಮಾಡಿಕೊಳ್ಳುತ್ತೆ. ಅದು ನರಭಕ್ಷಕವೂ ಆಗಿರಲ್ಲ. ಇದನ್ನ ಹೇಳ್ತಿದ್ದಾರೆ ಇವರು ಮಹಾರಾಜ. ನೀವು ನೀಡಿರುವ ವಿಕಲ್ಪ ಅತ್ಯಂತ ಉಪಯುಕ್ತವಾದದ್ದು. ಆದರೆ ನಾವು ನಿಮ್ಮಲ್ಲಿ ಅನುರೋಧಿಸುತ್ತೇವೆ, ನೀವು ನಮ್ಮ ಮೇಲೆ ವಿಶ್ವಾಸವಿರಿಸಿ. ನಾವು ಶೀಘ್ರ, ಅತಿ ಶೀಘ್ರವೇ ಆ ನರಭಕ್ಷಕನ ವಧೆ ಮಾಡುತ್ತೇವೆ ಮತ್ತು ನಿಮ್ಮೆಲ್ಲರಿಗೂ ಶಾಶ್ವತವಾಗಿ ಅದರ ಆತಂಕದಿಂದ ಮುಕ್ತಗೊಳಿಸುತ್ತೇವೆ. ಕ್ಷಮಿಸಬೇಕು ಮಹಾರಾಜ. ಪ್ರತಿದಿನ ಭಯದಿಂದ ಬದುಕೋದಕ್ಕಿಂತ ಸಾಯೋದೇ ಲೇಸೆನಿಸುತ್ತದೆ. ಮಹಾರಾಜ, ಸೂರ್ಯಾಸ್ತವಾಗುತ್ತಿದ್ದಂತೆ ಪೂರ್ತಿ ಗ್ರಾಮದಲ್ಲಿ ಸ್ಮಶಾನದ ರೀತಿ ಮೌನ ಆವರಿಸುತ್ತದೆ. ಪುರುಷರು ತಮ್ಮ ಕಾರ್ಯಕ್ಕೆ, ಮಹಿಳೆಯರು ಕೆರೆಗೆ ಹೋಗಿ ಜಲ ತರಲು ಭಯಭೀತರಾಗಿದ್ದಾರೆ. ಮಕ್ಕಳು ಹಲವು ತಿಂಗಳುಗಳಿಂದ ಮನೆಯಲ್ಲೇ ಇದ್ದಾರೆ, ಕಾರಾಗೃಹದಲ್ಲಿ ಬಂದಿಯಾದ ಹಾಗೆ. ಈಗ ನಮಗಂತೂ ಜೀವನ ಸಾಕಾಗಿ ಹೋಗಿದೆ ಪ್ರಭು. ಲಕ್ಕಣ್ಣ, ನಮಗೆ ಅರ್ಥವಾಗುತ್ತದೆ. ಆದರೆ ನೀವು ನಮಗೆ ಕೇವಲ 2 ದಿನಗಳ ಸಮಯ ನೀಡಿರಿ. ಅದರ ನಂತರ ನಾವು ಆ ನರಭಕ್ಷಕನನ್ನು ಬೇಟೆಯಾಡುವುದರಲ್ಲಿ ಅಸಫಲರಾದರೆ ನಾವು ನಿಮಗೆ ವಚನ ನೀಡುತ್ತೇವೆ. ರಾಜ್ಯದ ಕಡೆಯಿಂದ ನಾವು ಸಮಸ್ತ ಗ್ರಾಮವನ್ನು ವನದಿಂದ ದೂರ ಸ್ಥಾಪಿಸುವ ವ್ಯವಸ್ಥೆ ಮಾಡುತ್ತೇವೆ. ನಿಮಗೆ ತಿಳಿದಂತೆ ಮಹಾರಾಜ. ಮಹಾರಾಜ, ನಿಮ್ಮ ಅಪ್ಪಣೆ ಇದ್ದರೆ ಒಂದು ಸಲಹೆ ಇದೆ. ಮಹಾರಾಜ, ಹುಲಿ ನರಭಕ್ಷಕವಾಗಿದೆ. ಮೇಕೆಯನ್ನು ಕಟ್ಟಿ ನೀವದನ್ನು ಆಕರ್ಷಿಸಲು ಆಗುವುದಿಲ್ಲ. ಮೇಕೆಯ ಬದಲು ಒಬ್ಬ ಮನುಷ್ಯನನ್ನು ಕಟ್ಟಿದರೆ ಬಹುಶಃ ನೀವು ಸಫಲರಾಗ್ತೀರಾ. ಮನುಷ್ಯ? ಮೇಕೆ ಜಾಗದಲ್ಲಿ ಮನುಷ್ಯನ? ಹೌದು. ಅನುಮತಿ ನೀಡಿ ಮಹಾರಾಜ. ರಾಮ, ಒಂದ್ ವೇಳೆ ಹುಲಿ ಹಿಡಿಯೋಕೆ ಇಲ್ಲ ವಧೆ ಮಾಡಕ್ಕೆ ಮನುಷ್ಯನನ್ನ ಮೇಕೆ ಸ್ಥಾನದಲ್ಲಿ ಕಟ್ತಾರೆ ಅಂದ್ರೆ ಯಾರನ್ನ ಕಟ್ಟಬಹುದು? ನನಗಂತೂ ಈ ಕಾರ್ಯಕ್ಕೆ ಕೇವಲ ಒಬ್ಬ ವ್ಯಕ್ತಿಯೇ ಪ್ರತೀತಿಯಾಗ್ತಿದೆ. ಮಹಾರಾಜರಿಗೆ ಪ್ರಣಾಮ ಮಾಡೋಣ. ಆಗ್ಲಿ ಸ್ವಾಮಿ. ಪ್ರಣಾಮ ಮಹಾರಾಜ. ಪ್ರಣಾಮ ಗುರುವರ್ಯ. ಬನ್ನಿ ಗುರುವರ್ಯ. ಧನ್ಯವಾದ. ವಿರಾಜಮಾನರಾಗಿ. ಗುರುವರ್ಯ,
ನಿಮ್ಮ ಆರೋಗ್ಯ ಸರಿಯಾಗಿದೆಯೇ? ನಿನ್ನೆ ನೀವು ಅತ್ಯಂತ ವಿಕಟ ಪರಿಸ್ಥಿತಿಯಲ್ಲಿದ್ದೀರಿ. ಸಾರುವೆಯಿಂದ ಬಿದ್ದು. ಈಗ ನಾವು ಚೆನ್ನಾಗಿದ್ದೇವೆ ಮಹಾರಾಜ. ರಾತ್ರಿಯಲ್ಲಿ ಬೆನ್ನಲ್ಲಿ ಸ್ವಲ್ಪ ಬೇನೆ ಇತ್ತು, ಆದರೆ ಈಗ ನಾವು ಸಂಪೂರ್ಣ ಸಾಮಾನ್ಯವಾಗಿದ್ದೇವೆ. ಮಹಾರಾಜ, ನೀವು ನಮ್ಮ ಬಗ್ಗೆ ಎಷ್ಟು ಚಿಂತೆ ಮಾಡುತ್ತೀರಾ? ನಾವು ಆಭಾರಿಯಾಗಿದ್ದೇವೆ ಮಹಾರಾಜ. ಪ್ರಸನ್ನರಾಗಿದ್ದೇವೆ ನಾವು ಗುರುವರ್ಯ, ನಿಮ್ಮ ಆರೋಗ್ಯ ಉಚಿತವಿರುವುದಕ್ಕೆ. ಗುರುವರ್ಯ, ನಾವು ಇಲ್ಲಿ ಒಂದು ವಿಶೇಷ ಪ್ರಯೋಜನಕ್ಕಾಗಿ ಉಪಸ್ಥಿತರಿದ್ದೇವೆ. ಏನದು ಮಹಾರಾಜ? ಬೇರೆ ಯಾವುದಾದರೂ ಸಮಸ್ಯೆ ಎದುರಾಗಿದೆಯೇ? ಹೌದು ಗುರುವರ್ಯ, ನಿನ್ನೆ ರಾತ್ರಿಯ ರಕ್ಕಸ ಮಾನವ ಮತ್ತೆ ಬಂದಿದ್ದ. ಮತ್ತವನು ನಿಮ್ಮ ಶಿಬಿರವನ್ನು ವೀಕ್ಷಣೆ ಮಾಡಿ ಹೊರಟು ಹೋದ. ನಮ್ಮ ಶಿಬಿರದ ಆಸುಪಾಸಿನಲ್ಲೇ ಮಹಾರಾಜ, ಮೇಕೆಯನ್ನು ಸಾರುವೆಯ ಅಕ್ಕಪಕ್ಕವೇ ಬಂದಿ ಮಾಡಲಾಗಿತ್ತು. ಆದರೆ ನಮ್ಮ ಶಿಬಿರದ ಅಕ್ಕಪಕ್ಕ ಬರುವುದಕ್ಕೆ ಏನು ಪ್ರಯೋಜನ? ಹುಲಿ ನಿಮ್ಮ ದರ್ಶನದ ಅಭಿಲಾಷೆಯಿಂದ ಬಂದಿರಬಹುದು ಸ್ವಾಮಿ. ನೀವು ನಿದ್ರಾಮಗ್ನರಾಗಿದ್ರಿ, ಆದ್ದರಿಂದ ಅದು ನಿಮ್ಮ ನಿದ್ರೆಗೆ ತೊಂದರೆ ಕೊಡುವುದು ಉಚಿತವಲ್ಲವೆಂದು ತಿಳಿದಿರಬಹುದು. ಅದಕ್ಕೆ ಕಾದು ನಂತರ ಇಲ್ಲಿಂದ ಪ್ರಸ್ಥಾನಿಸಿರಬಹುದು. ಅಪಾರ ಶ್ರದ್ಧೆ ಇದೆ ಅದಕ್ಕೆ ನಿಮ್ಮ ಮೇಲೆ. ಸತ್ಯವಚನ ಗುರುಮಾತೆ, ಸತ್ಯವಚನ. ಪ್ರತೀತಿಯಾಗ್ತಿದೆ ನಮ್ಮ ಮಹಾನ್ ಗುರುದೇವನ ದರ್ಶನ ಅಭಿಲಾಷೆಯಾಗಿ ವನ್ಯಜೀವಿಯೂ ಇದೆ. ಆದ್ರೆ ಆ ನರಭಕ್ಷಕ ಹುಲಿ ನಿಮ್ಮನ್ನ ಭೇಟಿಯಾಗೋಕೆ ಕಾತರದಿಂದ ಕಾಯ್ತಾ ಇದೆ. ಮಹಾರಾಜ, ನನ್ನದೊಂದು ನಿಮ್ಮಲ್ಲಿ ನಿವೇದನೆ ಇದೆ. ನೀವು ಸಾರುವೆಯ ಬಳಿ ಮೇಕೆಯನ್ನು ಕಟ್ಟುವ ಯಾವ ಅವಶ್ಯಕತೆಯೂ ಇಲ್ಲ. ಅಲ್ಲಿ ನೀವು ನಮ್ಮ ಪ್ರಭುವನ್ನು ನಿಲ್ಲಿಸಿ ಸಾಕು. ಹುಲಿ ಸ್ವತಃ ಅವರ ದರ್ಶನಕ್ಕಾಗಿ ಅಲ್ಲಿ ಉಪಸ್ಥಿತವಿರುತ್ತೆ. ಏನು ನೀನ್ ಏನ್ ಹೇಳ್ತಿದ್ಯಾ ವರ್ಣಮಾಲಾ? ಗುರುಮಾತೆಯ ಸಲಹೆ ಶ್ರೇಷ್ಠವಾಗಿದೆ, ಉಪಯುಕ್ತ ಯೋಜನೆ ಇದು. ಹುಲಿಯನ್ನು ಆಕರ್ಷಿಸುವುದಕ್ಕೆ ಇದೇ ಒಂದು ಉಪಾಯ ಉಳಿದಿದೆ. ಈಗ ಮೇಕೆಯ ಸ್ಥಾನದಲ್ಲಿ ಗುರುವರ್ಯ ನಿಮ್ಮನ್ನು ಇರಿಸಲಾಗುತ್ತದೆ. ಮಹಾರಾಜ, ನಾವು ಕುರಿನೋ ಮೇಕಿನೋ ಅಲ್ಲ, ನಾವು ರಾಜಗುರುಗಳು. ಅದೇ ಕಾರಣಕ್ಕೆ ಸ್ವಾಮಿ, ರಾಜ್ಯದ ಪ್ರತಿ ನಿಮ್ಮ ಕರ್ತವ್ಯವೂ ಅಧಿಕವಿದೆ. ನಾವಂತೂ ವೃಕ್ಷದ ಬಳಿ ಕೂತು ಕೂಡ ಹುಲಿಯನ್ನು ಕರೆಸುವುದರಲ್ಲಿ ಸಮರ್ಥರು. ಆದರೂ ಮೇಕೆ ಸ್ಥಾನದಲ್ಲೇಕೆ? ಗುರುವರ್ಯ, ನೀವು ನಿಶ್ಚಿಂತ ಎಂದಿರಿ, ನಾವಿದ್ದೇವಲ್ಲವೇ. ನಾವು ನಿಮ್ಮ ಕೂದಲು ಸುಕ್ಕಾಗಲು ಬಿಡುವುದಿಲ್ಲ. ಆದ್ರೆ ಮಹಾರಾಜ, ಕೂದಲಿರ್ಲಿ, ಇಲ್ಲಿ ಕೇವಲ ಜುಟ್ಟು ಉಳ್ಕೊಂಡಿದೆ. ಮಂತ್ರಿವರ್ಯ, ಮಹಾರಾಜ, ನಾವು ಆ ಸಾರುವೆಯ ಮೇಲೆ ಇಂದು ರಾತ್ರಿ ಕೂರುತ್ತೇವೆ. ನೀವೇ ಹೇಳಿದ್ದೀರಿ ಅಲ್ಲವೇ, ಆ ನರಭಕ್ಷಕ ಒಂದು ನಿಶಾಚರ ಪ್ರಾಣಿ ಎಂದು. ಇಂದಿನ ರಾತ್ರಿ ಆ ಆತಂಕವಾದಿಯ ಅಂತಿಮ ರಾತ್ರಿ ಆಗಲಿದೆ. ತಮ್ಮ ಆಜ್ಞೆ ಮಹಾರಾಜ. ತಯಾರಿ ಮಾಡಿ. ಸತ್ವಿ ಮಣಿ, ಪ್ರತೀಕ್ಷೆ ಸಮಾಪ್ತಿ ಆಯ್ತು. ಕೊನೆಗೂ ಆ ಶುಭಗಳಿಗೆ ಬಂದೇ ಬಿಡ್ತು. ಅಂತೂ ಕೊನೆಗೆ ಈ ದುರಾಚಾರಿ ದುಷ್ಟ ಕಪಟಿ ಮುದಿಯನಿಂದ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ. ಪ್ರಭು, ಸಂಪೂರ್ಣ ದಿವಸ ಆ ಹುಲಿಗೆ ಒಳ್ಳೆ ಭೋಜನ ಪ್ರದಾನ ಮಾಡು. ಇದರಿಂದ ರಾತ್ರಿ ಅದಕ್ಕೆ ಹಸಿವಾಗಬಾರದು. ನೋಡಿರಿ ಮಂತ್ರಿವರ್ಯ, ನಾವು ಪಂಡಿತ ದತ್ತಾಚಾರ್ಯರು, ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳು. ನಮ್ಮ ಸ್ಥಾನ ಮಹಾರಾಜರ ಹತ್ತಿರ. ಈ ತರ ಮೇಕೆಯ ಸ್ಥಾನದಲ್ಲಿ ಕಟ್ಟುವುದು ಏನು ಉಪಯುಕ್ತವೇ? ನೀವು ಮಹಾರಾಜರಿಗೆ ಯಾಕೆ ಅರ್ಥ ಮಾಡಿಸ್ತಿಲ್ಲ? ನಾವು ಅಸಮರ್ಥರು ಆಚಾರ್ಯರೇ, ಏನೂ ಮಾಡೋಕ್ಕಾಗಲ್ಲ. ಮಹಾರಾಜರ ಆಜ್ಞೆ ಪಾಲನೆ ಮಾಡುವುದು ಅನಿವಾರ್ಯ. ಗುರುವರ್ಯ, ನೀವು ಹುಷಾರಾಗಿದ್ದೀರಾ? ಕೇವಲ ನಿಮ್ಮ ಕೃಪೆ ಅಷ್ಟೇ ಮಹಾರಾಜ. ರಾಮ, ಒಂದ್ ವೇಳೆ ನಿಜವಾಗ್ಲೂ ನರಭಕ್ಷಕ ಹುಲಿ ಬಂದ್ರೆ ಆಗೇನ್ ಮಾಡೋದು? ಹೆದರ್ಸ್ಬೇಡ ಬಂಧು, ಹೆದರ್ಸ್ಬೇಡ. ಅಯ್ಯೋ ಮಂತ್ರಿವರ್ಯ, ಅದು ಹುಲಿ ನರಭಕ್ಷಕ, ನಿಮ್ಗೆ ಯಾಕೆ ಅರ್ಥವಾಗ್ತಿಲ್ಲ? ಆಚಾರ್ಯರೇ, ಇರ್ಲಿ ಬಿಡಿ. ನೀವು ಬ್ರಹ್ಮಜ್ಞಾನಿಗಳು, ಸಿದ್ಧಪುರುಷರು. ಒಂದ್ ವೇಳೆ ಮಹಾರಾಜರ ಗುರು ವಿಫಲವಾದರೆ ನೀವು ನಿಮ್ಮ ಮಂತ್ರದ ಶಕ್ತಿಯಿಂದ ಆ ಹುಲಿಯನ್ನ ಭಸ್ಮ ಮಾಡಿ. ಮಹಾರಾಜ, ಕಾರ್ಯ ಸಂಪನ್ನವಾಯಿತು.
ಹೌದು ಮಹಾರಾಜ, ಕಾರ್ಯ ಸಂಪನ್ನವಾಗಿದೆ. ನಾವು ಬಲಿಗಾಗಿ ತಯಾರಿದ್ದೇವೆ. ನಿಮ್ಮ ಬಲಿ ಆಗುವುದರ ಮೊದಲು ನಾವು ಆ ಹುಲಿಯ ಬಲಿಯನ್ನು ಪಡೆಯುತ್ತೇವೆ. ನೀವು ನಿಶ್ಚಿಂತೆಯಿಂದಿರಿ ಗುರುವರ್ಯ, ಮತ್ತು ಶಾಂತರಾಗಿರಿ. ಮಂತ್ರಿವರ್ಯ, ಬನ್ನಿ, ನೀವು ಶೀಘ್ರವೇ ಸಾರುವೆಯ ಮೇಲೆ. ನಾವು ಆ ಸಾರುವೆಯ ಮೇಲೆ? ನಿಮ್ಮ ಆಜ್ಞೆ ಮಹಾರಾಜ. ಅಯ್ಯೋ ಮಂತ್ರಿವರ್ಯ, ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಿದ್ದಾರೆ? ಅಯ್ಯೋ ಧಣಿಮಣಿ, ನನ್ನ ಮಕ್ಕಳ, ಇಲ್ಲಿ ಬನ್ನಿ. ನನ್ನ ಮಕ್ಕಳ, ನಮ್ಮ ಸಮೀಪ ಬನ್ನಿ. ನೀವೇ ಹೇಳ್ತಿರ್ತೀರಲ್ವಾ, ಶಿಷ್ಯರ ಸ್ಥಾನವಂತೂ ಗುರುಗಳ ಚರಣದ ಬಳಿ ಅಂತ. ಹೇಳಿದ್ವು ಗುರುದೇವ, ನಾವ್ ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ. ಆದ್ರೆ ಈಗ ಪರಿಸ್ಥಿತಿ ಭಿನ್ನವಾಗಿದೆ. ಈಗಂತೂ ಬರೋದಿಲ್ಲ ನಾವು. ನೀವು ನಿಶ್ಚಿಂತೆಯಿಂದಿರಿ ಗುರುಜಿ, ನಿಮ್ಮ ಚರಣದ ಸಾನ್ನಿಧ್ಯದಲ್ಲೇ ಇದ್ದೇವೆ. ಅದಕ್ಕೆ ನಿಮ್ಮ ಪಾದುಕೆ ನಮ್ಮ ಬಳಿಯೇ ಇದೆ. ನೀವು ಬರೀ ಇದನ್ನ ಯೋಚಿಸಿ, ನಮ್ಮ ಸ್ಥಾನ ನಿಮ್ಮ ಚರಣದ ಬಳಿಯೇ ಇದೆ. ನಾವೇನಾದ್ರೂ ಜೀವಂತವಾಗಿ ಉಳ್ಕೊಂಡು ಅದರಲ್ಲೇ ಹೊಡಿತೀರಿ ನಿಮ್ಮಿಬ್ಬರಿಗೆ. ನಡಿ ನಡಿ ದಣಿ, ನಾವು ಸಾರ್ವೆ ಹತ್ರ ಹೋಗೋಣ. ಹೇ ಭಗವಂತ, ರಕ್ಷಣೆ ಮಾಡು. ಮಂತ್ರಿವರ್ಯ, ನೀವು ಅಲ್ಲಿರದ ಸರಿ. ಸಿಪಾಯಿಗಳ ಜೊತೆ ನಿಂತ್ಕೊಳ್ಳಿ. ನೀವು ಮೇಲೆ ಬರೋ ಅವಶ್ಯಕತೆ ಇಲ್ಲ. ಸರಿ ಮಹಾರಾಜ, ತಮ್ಮ ಆಜ್ಞೆ. ಸೈನಿಕರೇ, ಸುತ್ತುವರಿಯಿರಿ ನಮ್ಮನ್ನ. ಬಾ ದಣಿ, ಬಾ. ಮಹಾರಾಜ, ನೀವು ಎಚ್ಚರಿಕೆಯಿಂದಿದ್ದೀರಲ್ವೇ? ಆ ನರಭಕ್ಷಿ ಯಾವ ಕ್ಷಣದಲ್ಲಿ ಬೇಕಿದ್ದರೂ ಪ್ರಕಟವಾಗಬಹುದು. ಗುರುವರ್ಯ, ನಾವು ಎಚ್ಚರದಿಂದಲೇ ಇದ್ದೇವೆ. ನೀವು ಶಾಂತರಾಗಿರಿ. ಎಚ್ಚರದಿಂದಲೇ ಇರಿ ನೀವು. ಮಹಾಮಂತ್ರಿ ಮಲಗಿದ್ದಾರೆ ಮಹಾರಾಜ, ಮಹಾಮಂತ್ರಿ ಮಲಗಿದ್ದಾರೆ. ನಮ್ಮನ್ನ ಸಂಕಟಕ್ಕೀಡು ಮಾಡಿ ಮಹಾಮಂತ್ರಿ ಮಲಗಿದ್ದಾರೆ. ಆಚಾರ್ಯರೇ, ನಾವು ಧ್ಯಾನದಲ್ಲಿದ್ದೇವೆ. ಅಯ್ಯೋ, ಧ್ಯಾನ ಮಾಡುವುದು ನಮ್ಮ ಕಾರ್ಯ. ನಿಮ್ಮ ಕಾರ್ಯ ನಮ್ಮ ಧ್ಯಾನವಿರಿಸೋದು. ನಮ್ಮ ಧ್ಯಾನವಿರಿಸಿ ನೀವು. ಸರಿ ಸರಿ, ಆಯ್ತು ಆಚಾರ್ಯರೇ, ಆಯ್ತು. ಈ ಸೈನಿಕರಲ್ಲಿದ್ದಾರೆ. ಈ ಸೈನಿಕರು ನಮ್ಗೆ ಕಾಣ್ತಾನೆ ಇಲ್ಲ. ಅಯ್ಯೋ, ಶಾಂತರಾಗಿ ಆಚಾರ್ಯರೇ, ಅವರು ಪೊದೆಗಳ ಹಿಂದೆ ಅವಿತಿದ್ದಾರೆ. ನಾವು ನೋಡ ಬಯಸುತ್ತೇವೆ. ಅಯ್ಯೇ ಗುರುಜಿ, ಸುಮ್ನಿರಿ. ಅಧಿಕ ಧ್ವನಿ ಮಾಡಿದ್ರೆ ಹುಲಿ ಬರೋದಿಲ್ಲ. ನಿಮ್ಮ ಶಿಷ್ಯಂದ್ರು ತಿರುಗಿಸಿ ಹೇಳ್ತಾ ಇದ್ದಾರೆ. ನಿಮ್ಮ ಈ ಧ್ವನಿಯನ್ನ ಕೇಳಿ ಹುಲಿ ಶೀಘ್ರವಾಗಿ ಬರುತ್ತೆ. ಕೂಗಾಡಿ ಕೂಗಾಡಿ, ಇನ್ನು ಜೋರಾಗಿ ಕೂಗಾಡಿ. ಮಹಾರಾಜ, ಪಂಜ ಹಾರಿ ಹೋಯ್ತು. ಗುರುವರ್ಯ, ನೀವು ಶಾಂತರಾಗಿರಿ. ಉಳಿದಿರುವ ಪಂಜಗಳು ಪ್ರಜ್ವಲಿಸುತ್ತಿವೆ ಅಲ್ಲವೇ? ಯಾರಾದ್ರೂ ನಮ್ಮನ್ನ ಬಂಧನ ಮುಕ್ತಗೊಳಿಸಿ ನಮಗೆ ಲಘು ಶಂಕೆಗೆ ಹೋಗಬೇಕು. ಗುರುವರ್ಯ, ಸ್ವಲ್ಪ ನಿಯಂತ್ರಣದಲ್ಲಿರಿ. ಹುಲಿ ಬರಬಹುದು. ನಿಯಂತ್ರಿಸಲಾಗುತ್ತಿಲ್ಲ ಮಹಾರಾಜ. ಮಣಿ ಕೇಳು, ಒಂದ್ ವೇಳೆ ನಮ್ ಗುರುಜಿನ ಹುಲಿ ತಿಂದಾಕಿದ್ರೆ ನಿತ್ಯ ಕರ್ಮದ ಅವಶ್ಯಕತೆಯೇ ಇರೋದಿಲ್ಲ. ಸತ್ಯವಚನ. ನಾವು ಲಘು ಶಂಕೆಗೆ ಹೋಗಬೇಕು. ಹಗ್ಗ ಬಿಚ್ಚಿ ಬಂಧನ ಮುಕ್ತಗೊಳಿಸಿ ನಾವು ಮತ್ತೆ ಬಂದು ಹುಲಿನ ಆಕರ್ಷಣೆ ಮಾಡುತ್ತೇವೆ. ಗುರುಜಿ, ಅಲ್ಲೇ ಕುತ್ಕೊಂಡು ಮುಗಿಸಿ ಅಕ್ಕಪಕ್ಕ. ಮುಚ್ಚರು ಮೂರ್ಖರ. ಮಹಾರಾಜ, ಮಹಾರಾಜ, ನಮ್ಮನ್ನ ಮಹಾರಾಜ. ಗುರುವರ್ಯ, ಶಾಂತರಾಗಿರಿ. ಇಲ್ಲದಿದ್ದರೆ ಹುಲಿಗೆ ಶಂಕೆಯಾಗಿ ಪಲಾಯನವಾಗುತ್ತದೆ. ಶಾಂತರಾಗಿ ನೀವು. ಅದೇ ನಮ್ಮ ಉದ್ದೇಶವಾಗಿದೆ. ಆದ್ರೆ ಅರ್ಥವೇ ಆಗುತ್ತಿಲ್ಲ. ಕೂಗಾಡದೆ ಇದ್ರೆ ಹುಲಿ ಬರಲ್ವೋ, ಇಲ್ಲ ನಾವು ಕೂಗಾಡಿದ್ರೆ ಹುಲಿ ಬರಲ್ವೋ ಅನ್ನೋದು. ಏನ್ ಮಾಡ್ಲಿ? ಕಿರಿಚ್ಕೊಳ್ಳ, ಇಲ್ಲ ಕಿರಿಸ್ತಾ ಇಲ್ಲ. ಮಹಾರಾಜ, ಸೈನಿಕರೇ, ಪಂಜನ್ನು ಪ್ರಜ್ವಲಗೊಳಿಸಿ ಹಾಗೆ ಗುರುವರ್ಯರ ಬಳಿ ಹೋಗಿರಿ. ಮಹಾರಾಜ, ಗುರುವರ್ಯ ಇಲ್ಲಿಲ್ಲ.
ಆಚಾರ್ಯರೇ, ಆಚಾರ್ಯರೇ, ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ಆ ನರಭಕ್ಷಕ ಹುಲಿ ನಮ್ ಗುರುಜಿನ ಕೊಂಡೋಯ್ತು ಅನ್ನೋ ಹಾಗೆ. ಗುರುವರ್ಯ, 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 ನಾವು ಗುರುದೇವರನ್ನು ಹುಡುಕಬೇಕು. ಸೈನಿಕರೇ, 4 ದಿಕ್ಕಿಗೂ ಪ್ರಸ್ಥಾನಿಸಿ ಹುಡುಕಿ ಗುರುಜಿಯನ್ನ. ನಮಗೆ ಗುರುವರ್ಯ ಕುಶಲವಾಗಿ ಬೇಕು. ಮಂತ್ರಿವರ್ಯ, ಮಹಾರಾಜ, ನೀವು ಸ್ವಯಂ ಹೋಗಿ ಸೈನಿಕರ ಒಂದು ತುಕಡಿಯೊಂದಿಗೆ ನಾವು ಹೀಗೆ ಹೋಗುತ್ತೇವೆ. ನಿಮ್ಮ ಆಜ್ಞೆ ಮಹಾರಾಜ. ಸೈನಿಕರೇ ಬನ್ನಿ. ಗುರುವರ್ಯ, ಗುರುಜಿ, ಗುರುಜಿ, ಆಚಾರ್ಯರೇ, ಗುರುವರ್ಯ, ಅಯ್ಯೋ ಸತ್ತು, ಅಯ್ಯೋ ಕಾಪಾಡಿ, 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 ಅಯ್ಯೋ ಕಾಪಾಡಿ, ಕಾಪಾಡಿ ಮಹಾರಾಜ, ಮಹಾರಾಜ ಕಾಪಾಡಿ, ನಮ್ಮನ್ನ ರಕ್ಷಣೆ ಮಾಡಿ ಮಹಾರಾಜ, ನಾವು ಸಾಯ್ತೀವಿ, ನಮ್ಮಿಂದ ಆಗ್ತಿಲ್ಲ, ಕಾಪಾಡಿ, ಅಯ್ಯೋ ಕಾಪಾಡಿ ಮಹಾರಾಜ, ಕಾಪಾಡಿ, ಅಯ್ಯೋ ಭಗವಂತ. ಮಹಾರಾಜ ಇನ್ನು ಸಿಗ್ಲಿಲ್ಲ ನಮ್ ಗುರುಜಿ. ಗುರುವರ್ಯ, ಪಂಡಿತ ರಾಮಕೃಷ್ಣ, ನಾವು ತುಂಬಾ ಚಿಂತಿತರಾಗಿದ್ದೇವೆ. ಗುರುವರ್ಯ ಸಿಗುತ್ತಲೇ ಇಲ್ಲ. ಮಹಾರಾಜ, ರಾತ್ರಿ ಕಳೆದು ಹೋಗಿದೆ. ಪೂರ್ತಿ ವನ ಹುಡುಕಿದ್ರು ವಿಶ್ವಾಸನೇ ಆಗ್ತಿಲ್ಲ. ಹುಲಿ ಗುರುವರ್ಯರನ್ನ ಇಷ್ಟು ಬೇಗ ಎಲ್ಲಿ ಕರ್ಕೊಂಡು ಹೋಯ್ತು ಅಂತ. ಅಯ್ಯೋ ಭಗವಂತ, ಅಯ್ಯೋ ಭಗವಂತ, ಅಯ್ಯೋ ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ, ಕಾಪಾಡಿ, ಅಯ್ಯೋ. ನನ್ನ ವಿಚಾರದ ಪ್ರಕಾರ ಈ ನರಭಕ್ಷಕ ಹುಲಿ ಆಕರ್ಷಣೆ ಮಾಡೋದಕ್ಕೆ ಗುರುಜಿನ ಪ್ರಯೋಗ ಮಾಡಿದ್ವು. ಅದೇ ಪ್ರಕಾರ ಗುರುಜಿನ ಪ್ರಕಟಗೊಳಿಸೋದಕ್ಕೆ ಸೌದಾಮಿನಿ ಪ್ರಯೋಗ ಮಾಡಬೇಕು. ಯಾಕಂದ್ರೆ ಸೌದಾಮಿನಿ ಹೆಸರು ಕೇಳಿದಾಗೆ ಮುದಿಯ ನರಕದಿಂದ ಕೂಡ ಸೀದಾ ಓಡ್ಕೊಂಡು ಬರ್ತಾನೆ. ಅಯ್ಯೋ ಶುಭವಾಗಿ ಮಾತಾಡು, ಮುದಿಯ ಸಿಗದೆ ಇರ್ಲಿ ಅಂತ. ಭಗವಂತ, ಸುಮ್ನಿರು. ಅಯ್ಯೋ ಭಗವಂತ, ಕಾಪಾಡಿ ಮಹಾರಾಜ, ಕಾಪಾಡಿ. ಗುರುವರ್ಯ ಕಿರಿಸ್ತಿದ್ದಾರೆ. ಗುರುವರ್ಯ, ಅಯ್ಯೋ ಈ ಮುದಿಯ ಸೌದಾಮಿನಿ ಹೆಸರು ಹೇಳ್ತಿದ್ದಾಗೆ ಪ್ರಕಟವಾಗೋದು. ಮಹಾರಾಜ, ನಮ್ಮ ಪ್ರಾಣದ ರಕ್ಷಣೆ ಮಾಡಿ. ರಾಕ್ಷಸ, ರಾಕ್ಷಸ ನಮ್ಮ ಹಿಂದೆ ಬಿದ್ದಿದ್ದಾನೆ ಮಹಾರಾಜ. ಯಾರು ಗುರುವರ್ಯ? ರಾಕ್ಷಸ ಅಲ್ಲಿ ಅಲ್ಲಿ ಯಾರು ಇಲ್ಲ ಹಿಂದೆ ಗುರುವರ್ಯ.